ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಏಪ್ರಿಲ್ 20ರವರೆಗೆ ಎಡದಂಡೆ ನಾಲೆಗೆ ನೀರು ಬಿಡಲು ಬಸವಂತರಾಯಗೌಡ ಕಲ್ಲೂರು ಒತ್ತಾಯ. ತಾಲೂಕಿನಾದ್ಯಂತ ಮಾದಕ ವಸ್ತುಗಳ ಮಾರಾಟ ಕಡಿವಾಣಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಡಾಕ್ಟರ್ ವಾಸಿಂ. ಹುಳ ಉರ್ದು ಶಾಲಾ ಮಕ್ಕಳಿಂದ ಶಿಕ್ಷಕರ ನೇಮಕಾತಿಗಾಗಿ ಬಿಇಒ ಕಚೇರಿಗೆ ಮುತ್ತಿಗೆ. ನಗರಸಭೆಯ ಕಸ ವಿಲೇವಾರಿ ವಾಹನ ತಡೆದು ಸಾರ್ವಜನಿಕರ ಆಕ್ರೋಶ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವಾರದಿಂದ ಕರ್ತವ್ಯಕ್ಕೆ ಗೈರು, ಆಕ್ರೋಶಗೊಂಡ ಗ್ರಾಮಸ್ಥರು. ವಾರ್ತೆಗಳ ವಿವರ. ಪ್ರತಿ ಬಾರಿಯೂ ಕೆಳಭಾಗಕ್ಕೆ ಸಮರ್ಪಕವಾಗಿ ನೀರು ಹರಿಸುವಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದ್ವಂದ್ವ ನೀತಿ ಅನುಸರಿಸುತ್ತಿರುವುದು ಸರಿಯಾದ ಕ್ರಮವಲ್ಲ. ಏಪ್ರಿಲ್ 20ರವರೆಗೆ ಎಡದಂಡೆ ನಾಲೆಗೆ ನೀರು ಹರಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ಬಾರಿಯೂ ಕೂಡ ಐಸಿಸಿ ಸಭೆಯಲ್ಲಿ ದ್ವಂದ್ವ ನೀತಿಗಳನ್ನು ಅನುಸರಿಸಿ ಕೆಳಭಾಗಕ್ಕೆ ಸಮರ್ಪಕವಾಗಿ ನೀರು ಹರಿಸುವಲ್ಲಿ ವಿಫಲರಾಗುತ್ತಿದ್ದು, ಮಾರ್ಚ್ 31ರವರೆಗೆ ನೀರು ಬಿಡುವುದರಿಂದ ಯಾವ ರೈತರಿಗೆ ಅನುಕೂಲವಾಗುತ್ತದೆ? ಕೆಳಭಾಗದ ರೈತರು ಜನವರಿ ತಿಂಗಳಲ್ಲಿ ಭತ್ತ ನಾಟಿ ಮಾಡಿದ್ದು, ನಾಟಿ ಮಾಡಿದ ಬೆಳೆಗಳು ಸಮೃದ್ಧಿಯಾಗಿ ಬರಲು 72 ದಿನಗಳ ಕಾಲ ನೀರು ಹರಿಸದಿದ್ದರೆ ಬೆಳೆಗಳು ಒಣಗುವುದು ಖಚಿತ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 20ರವರೆಗೆ ನೀರು ಬಿಡಬೇಕೆಂದು ಒತ್ತಾಯಿಸಿದರು. ಕಾಲುವೆಗಳಿಗೆ ನಿಗದಿಪಡಿಸಿದಂತೆ ಗೇಜ್ ನೀಡುತ್ತಿಲ್ಲ. ಇದರಿಂದ ಕೆಳಭಾಗಕ್ಕೆ ನೀರು ತಲುಪುವುದಿಲ್ಲ. ಒತ್ತಡ ಹೇರಿದಾಗ ಹೆಚ್ಚು ಗೇಜ್ ನೀಡಿ ಮತ್ತೆ ಯಥಾಸ್ಥಿತಿ ಕಾಪಾಡುತ್ತಾರೆ. ಈ ಹಿಂದೆ 3200 ಕ್ಯೂಸೆಕ್ ನೀಡಿದಾಗ ಎಷ್ಟು ಗೇಜ್ ನೀಡುತ್ತಿದ್ದರು? ಈಗ 3900 ಕ್ಯೂಸೆಕ್ಸ್ ನೀರು ನೀಡುವಾಗ ಅಷ್ಟೇ ನೀರು ನೀಡುತ್ತಿದ್ದಾರೆ. ಹೆಚ್ಚಿಗೆಯಾದ 700 ಕ್ಯೂಸೆಕ್ಸ್ ನೀರು ಯಾರಿಗೆ ನೀಡುತ್ತಿದ್ದೀರಿ? ಮೇಲ್ಭಾಗದಲ್ಲಿ ನೀರು ಕಳ್ಳತನ ಮಾಡುವವರಿಗೆ ನೀರು ಸಿಗುತ್ತಿದ್ದು, ಕೆನಾಲ್ ಕೆಳಭಾಗದಲ್ಲಿ ಈ ಹಿಂದೆ ಕಳ್ಳತನದಿಂದ ನೀರು ಪಡೆದು ನೀರಾವರಿ ಮಾಡಿದ ಭೂಮಿ 2ರಿಂದ 3 ಕಿಲೋಮೀಟರ್ ಇತ್ತು. ಈಗ 8ರಿಂದ 10 ಕಿಲೋಮೀಟರ್ವರೆಗೆ ಇದೆ. ಇದನ್ನು ಯಾಕೆ ತಡೆಯುತ್ತಿಲ್ಲ? ಇದರಲ್ಲಿರುವ ಪ್ರಭಾವಿಗಳು ಯಾರು ಎಂದು ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರು. ಏಪ್ರಿಲ್ 20ರವರೆಗೆ ಕನಿಷ್ಠ ನೀರು ದೊರೆಯದಿದ್ದರೆ ಬೆಳೆ ನಷ್ಟ ಖಂಡಿತ. ಈ ಬಗ್ಗೆ ಕೂಡಲೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಾಳಜಿ ವಹಿಸಿ ಏಪ್ರಿಲ್ 20ರವರೆಗೆ ನೀರು ನೀಡಲು ಆಗ್ರಹಿಸಿದರು. ಈ ವೇಳೆ ತಾಲೂಕಾಧ್ಯಕ್ಷ ಎಚ್ ವಿರೂಪಾಕ್ಷಗೌಡ, ರೈತರಾದ ಸೋಮನಾಥ್ ಕಲ್ಲೂರ್, ಕೆ ನರೇಂದ್ರ ಬಾಬು ಬೂತಲ್ದಿನ್ನಿ, ಹನುಮಂತಪ್ಪ ನಾಯಕ್ ಹಂಚಿನಾಳ ಸೇರಿದಂತೆ ಅನೇಕರಿದ್ದರು. ನಾವೇನಾದ್ರೂ ರೈತರು 54ನೇ ಕಾಲದ ರೈತರು, ಜವಳಿಗೆರೆಯರು, ಇನ್ನಿತರ ತಿಮ್ಮಾಪುರದವರು, ಎಲ್ಲದಡ್ಡಿ ರೈತರು ಏನಾದ್ರೂ ಜನ ಹೋಗಿ ಸ್ಟ್ರೈಕ್ ಮಾಡಿದ್ರೆ 5.5 ಬಿಡ್ತಾರೆ ಅಷ್ಟೇ. 5 ಫೀಟ್ ಬಿಡ್ತಾರೆ ಅವರು. ಯಾವತ್ತಿಗೂ 6 ಫೀಟ್ 3 ಇಂಚ್ ನಮಗೆ ಗೇಜ್ ಇದ್ರೂ ಸಹಿತವಾಗಿ 6 ಫೀಟ್ ಬಿಡುತ್ತೆ ಇರಲಿಲ್ಲ. ನಾವು ಒತ್ತಾಯ ಮಾಡಿದ್ರೆ ಅದು 100 ಸಂಖ್ಯೆಯಲ್ಲಿ ರೈತರು ಬಂದು ಒತ್ತಾಯ ಮಾಡಿದ್ರೆ 5 ಫೀಟ್ ಬಿಡ್ತಾರೆ. ಅದು 3-4 ದಿವಸ ಬಿಡ್ತಾರೆ. ಮತ್ತೆ 5.1 5.2 ಬಿಡ್ತಾರೆ. ಹಿಂಗಾಗಿ ನಮ್ಗೆ 54ರಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ಎಲ್ಲಾ ರೈತರಿಗೆ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ ಸರಿಯಾಗಿ. ಇದು ಒಂದು ಉದಾಹರಣೆಗಾಗಿ ಅದನ್ನು ಕೊಟ್ಟಿರೋದು. ಮಾದಕ ವಸ್ತುಗಳ ಮಾರಾಟಕ್ಕೆ ಕಡಿವಾಣ ಇಲ್ಲದೆ ತಾಲೂಕಿನಾದ್ಯಂತ ವ್ಯಸನಗಳ ಸಂಖ್ಯೆ ಹೆಚ್ಚಾಗಿ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಡುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾದಕ ವ್ಯಸನ ನಿರ್ಮೂಲನಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ವಾಸಿಂ ಅಹ್ಮದ್ ಹೇಳಿದರು. ಈ ಕುರಿತು ಮಾದಕ ವ್ಯಸನ ನಿರ್ಮೂಲನಾ ಸಮಿತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೊರ ರಾಜ್ಯದಿಂದ ವ್ಯಾಪಾರದ ಸೋಗಿನಲ್ಲಿ ಬರುವ ಹಲವರು ಅತಿ ಸುಲಭವಾಗಿ ಹಣ ಮಾಡಲು ಗಾಂಜಾ, ಡ್ರಗ್ಸ್ ಸೇರಿದಂತೆ ಇನ್ನಿತರೆ ಹಮಲೇರಿಸುವ ಪದಾರ್ಥಗಳ ಮಾರಾಟ ಮಾಡುವ ಜಾಲ ಸಿಂಧನೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಜಾಲಕ್ಕೆ ಕೆಲವು ಸ್ಥಳೀಯರ ಸಾಥ್ ಕೂಡ ಇರುವ ಬಗ್ಗೆ ಸಾಕಷ್ಟು ಸಂಶಯಗಳು ಇವೆ. ಗಾಂಜಾ, ಸಿಂಥೆಟಿಕ್ಸ್ ಡ್ರಗ್ಸ್, ಮಿಶ್ರಿತ ಚಾಕೊಲೇಟ್, ಚೂಯಿಂಗಮ್, ಮಾತ್ರೆಗಳು, ಸಿಹಿ ಪದಾರ್ಥಗಳು, ಇಂಜೆಕ್ಷನ್ ಹಾಗೂ ಪೌಡರ್ ಸೇರಿದಂತೆ ಹಲವು ಬಗೆಯ ಮಾದಕ ವಸ್ತುಗಳ ಮಾರಾಟ ವ್ಯಾಪಕಗೊಳ್ಳುತ್ತಿದೆ. ಕೂಡಲೇ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಸಮಿತಿಯ ಸಂಚಾಲಕರಾದ ನಿಸ್ಸಾರ್ ಖಾನ್, ಜಾವೇದ್ ಕಾಜಿ, ಬಸವರಾಜ್ ಬಾದರ್ಲಿ, ಸಿರಾಜ್ ಪಾಷಾ, ಹನುಮಂತ ಕರ್ನಿ, ಸೋಯಲ್ ದೇಸಾಯಿ, ಅಬುಲೇಶ್ ನಾಯಕ್ ಸೇರಿದಂತೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸದಸ್ಯರಿದ್ದರು. ಓಣಿ ಸಭೆಗಳು ಮತ್ತೆ ಶಾರ್ಟ್ ವಿಡಿಯೋಸ್, ಬೀದಿ ನಾಟಕ ಮತ್ತೆ ಕ್ಯಾಂಪಸ್ ಲೆಕ್ಚರಿಂಗ್ ಪ್ರೋಗ್ರಾಮ್, ಈ ತರಹದ ಹಲವು ಬೇರೆ ಬೇರೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಇದೆ ಸರ್. ಅದೇ ರೀತಿಯಾಗಿ ಯಾರು ಈ ಒಂದು ಡ್ರಗ್ಸ್ ಗಾಂಜಾಕ್ಕೆ ಬಲಿಯಾಗಿದ್ದಾರೆ ಅಂತ ಹುಡುಗರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸೋದು, ಅವರಿಗೆ ಕೌನ್ಸಿಲಿಂಗ್ ಮಾಡೋದು, ಸಮಾಲೋಚನೆ ನಡೆಸೋದು,
ಡಾಕ್ಟರ್ಸ್ ತಂಡ ಒಂದು 3-4 ಡಾಕ್ಟರ್ಸ್ಗೆ ಕರ್ಕೊಂಡು ಅವರೆಲ್ಲರೂ ನಾವು ತಾವಾಗಿ ಬರ್ತೀನಿ ಅಂತ ಒಂದಿಬ್ಬರು ಡಾಕ್ಟರ್ನು ಹೇಳಿದ್ದಾರೆ. ಅವರು ಮತ್ತೆ ತಂದೆ ತಾಯಿ ಅವರಿಗೆ ಸಮಾಲೋಚನೆ ನಡೆಸಬೇಕು, ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು. ಯಾಕಂದರೆ ದುಡ್ಡು ಇರುವ ಶ್ರೀಮಂತರ ಮಕ್ಕಳೆಲ್ಲ ಈ ಥರ ಚಟದಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಅವರು ಏನಂದರೆ ಮತ್ತೆ ತಮ್ಮ ಒಂದು ಮರ್ಯಾದೆ ಪ್ರಶ್ನೆ ಆಗ್ತದೆ ಅಂತ ಯಾರು ಹೊರಗೆ ಹೇಳ್ತಾ ಇಲ್ಲ. ಅಂಥವರಿಗೆ ಮತ್ತೆ ಕರೆಸಿ ಈ ಥರ ನೀವು ಹುಡುಗರು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ಆಗ್ತದೆ ಅಂತ ಹೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಅಂತ ಬಡವರಿದ್ದರೆ ಮತ್ತೆ ಅಂಥವರಿಗೆಲ್ಲ ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸೋಣ ಅಂತ ಈ ಥರ ಒಂದು ರಿಹ್ಯಾಬಿಲಿಟೇಷನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಿ ಉರ್ದು ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ಶಾಲಾ SDMC ಪದಾಧಿಕಾರಿಗಳ ನೇತೃತ್ವದ ಶಾಲಾ ಮಕ್ಕಳು ಇಂದು BO ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಹುಡಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಲವಾರು ತಿಂಗಳುಗಳಿಂದ ಕಾಯಂ ಶಿಕ್ಷಕರು ಇಲ್ಲದೆ ಇರುವುದರಿಂದ ಅತಿಥಿ ಶಿಕ್ಷಕರೇ ನೇಮಕಗೊಂಡು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ. ಕಾಯಂ ಶಿಕ್ಷಕರಿಗೆ ಮೇಲೆ ಇರುವ ಜವಾಬ್ದಾರಿ ಅತಿಥಿ ಶಿಕ್ಷಕರಿಗೆ ಹೇಗಿರಲು ಸಾಧ್ಯ? ಇದರಿಂದಾಗಿ ಮಕ್ಕಳ ಅಭ್ಯಾಸದ ಹಿತದೃಷ್ಟಿಯಿಂದ ಕಾಯಂ ಸರ್ಕಾರಿ ಶಿಕ್ಷಕರನ್ನು ನೇಮಕ ಮಾಡುವಂತೆ ಶಾಸಕರು ಹಾಗೂ BEO ಅವರಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ. ಶಾಲಾ SDMC ಪದಾಧಿಕಾರಿಗಳು, ಗ್ರಾಮಸ್ಥರು, ಮಕ್ಕಳು ಶಿಕ್ಷಕರನ್ನು ನೇಮಕ ಮಾಡಿ ಇಲ್ಲದಿದ್ದರೆ ಅಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಎಂದು ಮನವಿ ಮಾಡಿದರೂ ಸಹ ಶಿಕ್ಷಕರನ್ನು ನೇಮಕ ಮಾಡದೆ ನಿರ್ಲಕ್ಷ್ಯ ಮಾಡಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಧೋರಣೆ ಖಂಡಿಸಿ ಇಂದು ಶಾಲೆಯನ್ನು ಬಂದ್ ಮಾಡಿ BEO ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮಕ್ಕಳ ಹೋರಾಟಕ್ಕೆ ಸ್ಪಂದಿಸಿದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಕ್ಕಳ ಜೊತೆ ಹುಡಾ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಚರ್ಚಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಹುಡಾ ಉರ್ದು ಶಾಲೆಯ SDMC ಅಧ್ಯಕ್ಷರಾದ ಅಬ್ದುಲ್ ಅಜೀಜ್, ಮುಖಂಡರಾದ H ಭಾಷಾ ಹುಡಾ, ಖಾದರ್ ಭಾಷಾ, ಮಂಜುನಾಥ ಬಡೇಸಾಬ್, ಹುಸೇನ್ ಭಾಷಾ, ಮೌಲಾಲಿ ನಬಿ ಸೇರಿದಂತೆ ಇನ್ನಿತರರು ಮಕ್ಕಳ ಹೋರಾಟಕ್ಕೆ ಬೆಂಬಲ ನೀಡಿ ಭಾಗವಹಿಸಿದ್ದರು. ನಗರಸಭೆಯ ಅವೈಜ್ಞಾನಿಕ ಕಸನಾಶದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಇಂದು ನಗರಸಭೆ ಕಸ ವಿಲೇವಾರಿಯ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ನಗರದ ವಾರ್ಡುಗಳ ಸಾರ್ವಜನಿಕರ ಕಸವನ್ನು ನಗರಸಭೆಯ ವಾಹನಗಳ ಮೂಲಕ ನಗರದ ಬೊಪ್ಪೂರು ರಸ್ತೆಯ ನಗರಸಭೆಯ ಕಸ ಸಂಗ್ರಹ ಸ್ಥಳದಲ್ಲಿ ಹಾಕಿ ಕಸಕ್ಕೆ ಬೆಂಕಿ ಹಚ್ಚಿ ನಾಶ ಮಾಡುತ್ತಾ ಬರಲಾಗಿದೆ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬಪ್ಪೂರು ರಸ್ತೆಯ ನಗರಸಭೆಯ ಕಸ ಸಂಗ್ರಹದಲ್ಲಿದ್ದ ಕಸಕ್ಕೆ ಬೆಂಕಿ ಹಚ್ಚಿದ್ದು ದಟ್ಟವಾದ ಹೊಗೆ ಹಾಗೂ ದುರ್ವಾಸನೆಯಿಂದ ನಗರಸಭೆ ಕೆಲವು ವಾರ್ಡುಗಳು ಸೇರಿದಂತೆ ಮಲ್ಲಾಪುರ, ದೇವರಗುಡಿ ಸೇರಿದಂತೆ ಇನ್ನಿತರೆ ಗ್ರಾಮಗಳ ಜನರು ಹೊಗೆ ವಾಸನೆ ತಾಳಲಾರದೆ ಸಾಕಷ್ಟು ಸಂಕಷ್ಟ ಅನುಭವಿಸಿದರು. ಹಸಿ ಕಸ, ಒಣತ್ಯಾಜ್ಯ ಬೇರೆ ಮಾಡಿ ಗೊಬ್ಬರ ಮಾಡಿ ಕೃಷಿಗೆ ಬಳಸಬೇಕು. ಇದು ವೈಜ್ಞಾನಿಕ ಪದ್ಧತಿ. ಕಸಕ್ಕೆ ಬೆಂಕಿ ಹಚ್ಚುವುದು ಅಪರಾಧ ಎಂದು ರಾಷ್ಟ್ರೀಯ ಹಸಿರು ನ್ಯಾಯಾಲಯ ಹೇಳಿದೆ. ಫೆಬ್ರವರಿ 15ರಂದು ರಾತ್ರಿ ಕಸಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ದುರ್ವಾಸನೆ ಬರುವ ದಟ್ಟವಾದ ಹೊಗೆ ಹರಡಿದ ಕಾರಣ ನಗರದ ನಾಗರಿಕರು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡುವ ಮುನ್ಸೂಚನೆ ನೀಡಿದ ಬಗ್ಗೆ ಫೆಬ್ರವರಿ 16ರಂದು ಮಾಧ್ಯಮಗಳು ವರದಿ ಮಾಡುವ ಮೂಲಕ ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ವರದಿಯ ಪ್ರಕಾರ ಇಂದು ನಗರದ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ನಗರಸಭೆಯ ಕಸ ವಿಲೇವಾರಿಯ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಕಸಕ್ಕೆ ಬೆಂಕಿ ಹಚ್ಚಿದ್ದು ದುರ್ವಾಸನೆ ದಟ್ಟವಾದ ಹೊಗೆ ಹರಡಿದೆ. ಬೆಂಕಿ ಹಾರಿಸಿ ಇಲ್ಲದಿದ್ದರೆ ಜನರಿಗೆ ರೋಗ ರುಜಿನ ಬರುವ ಸಾಧ್ಯತೆ ಇದೆ ಎಂದು ನಗರಸಭೆಯ ಅಧಿಕಾರಿಗಳಿಗೆ ದೂರವಾಣಿ ಮಾಡಿದರೆ ದೂರವಾಣಿ ಸ್ವೀಕರಿಸಲಿಲ್ಲ. ಮರುದಿನ ಮತ್ತೆ ಕಸಕ್ಕೆ ಬೆಂಕಿ ಹಚ್ಚಲಾಗಿದೆ. ಆದ್ದರಿಂದ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹನುಮಂತಪ್ಪ ಗುಡಿ ವಕೀಲರು ನೇತೃತ್ವದಲ್ಲಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ನಗರಸಭೆ AEE ಮನ್ಸೂರ್ ಅಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ತಮ್ಮ ಸಿಬ್ಬಂದಿಗಳ ಜೊತೆ ಬೆಂಕಿ ಹಾರಿಸುವ ಪ್ರಯತ್ನ ಮಾಡಿದರು. ನಗರಸಭೆ ಮಾಜಿ ಅಧ್ಯಕ್ಷರಾದ K ಮರಿಯಪ್ಪ, ಸದಸ್ಯರಾದ K ರಾಜಶೇಖರ್, ಚಂದ್ರಶೇಖರ್ ಮೈಲಾರ್, ಮುಖಂಡರಾದ ಹನುಮಂತಪ್ಪ ಗುಡಿ ವಕೀಲರು, ನಿರ್ಪದಪ್ಪ ಜೋಳದರಾಶಿ ವಕೀಲ, ವೀರೇಶ್ ವಕೀಲ್, ಅಯ್ಯಪ್ಪ ವಕೀಲ್, ವೆಂಕನಗೌಡ ಮಾಲಿಪಾಟೀಲ್, ರಾಜಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಮನಪ್ಪ ನಾಯಕ್, ತಿಮ್ಮಣ್ಣಗೌಡ ಮಾಲಿಪಾಟೀಲ್, ತಿಮ್ಮಣ್ಣ ನಾಯಕ್ ಮಲ್ಲಾಪುರ, ಅಮರೇಗೌಡ ವನಸಿರಿ ಮಲ್ಲಾಪುರ, ಬಸವರಾಜ್ ಮಹಂಕಾಳಿ, ತಿಪ್ಪಣ್ಣ ಹೂಗಾರ್, ಜಯಪ್ರಕಾಶ್ ಸೇರಿದಂತೆ ನೂರಾರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಜನರಿಗೆ ಕಸ ತ್ಯಾಜ್ಯ ಬಂದರೆ ನಮ್ಮ ಏರಿಯಾ ಡೆವಲಪ್ ಆಗ್ತಾನೆ ಕನ್ಸೆಪ್ಟ್ ಇರೋರು ಭಾಳ ಮಂದಿ ಇದ್ರು. ದಾರಿ ಆಗ್ತೈತೆ ಅದಕ್ಕೆ ನಮಗೆಲ್ಲ ಇದಾಗ್ತವೆ, ಫ್ಲಾಟ್ಗಳು ಮಾಡಿದ್ರೆ ಡಿಮ್ಯಾಂಡ್ ಆಗುತ್ತಾರೆ. ಹಂಗೆ ನೆಗೆಟಿವ್ ಕನ್ಸೆಪ್ಟ್ ಇರೋರು ಇದ್ರು. ಅವಾಗ ಅದು ಏನೇ ಆಗಲಿ ಆಯ್ತು. ಆದಮೇಲೆ ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ವಿಲೇ ಮಾಡ್ತಕ್ಕಂಥ ಸಿಸ್ಟಮ್ಗೆ ಹೋಗಲಿಲ್ಲ. ಅಷ್ಟಕ್ಕೆ ಅವಾಗೆ ಈ ಘನತ್ಯಾಜ್ಯ ನಿರ್ವಹಣಾ ಘಟಕ ಆಗುವಾಗ
ಒಂದು ಸರ್ಕಾರದ್ದೇ ಆದಂಥ ಒಂದು ಪರಿಸರ ಇಲಾಖೆಯದೇ ಒಂದು ನಾರ್ಮ್ಸ್ ಇದಾವೆ, ಕಂಡೀಷನ್ಸ್ ಇದಾವೆ, ಎಲ್ಲಿ ಮಾಡ್ಬೇಕಂತೇಳಿ. ನಮ್ಗೆ ಫ್ಲೈವೇ ಡಿಸ್ಟೆನ್ಸ್ ಈಗ ಮಲ್ಲಾಪುರಕ್ಕೆ ಹೋದರೆ 1 ಕಿಲೋಮೀಟ್ರ್, ಸಿನ್ನೂರಿಗೆ ಹೋದರೆ 1 ಕಿಲೋಮೀಟ್ರ್, ಮಿನಿಮಮ್ 15 ಕಿಲೋಮೀಟ್ರ್ ದೂರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇರಬೇಕು. ಅವನ್ನೆಲ್ಲ ಗಾಳಿಗೆ ತೂರಿದ್ರು, ಎಲ್ಲ ಕುರುಡು ಜಾಣತಾನೆ, ಎಲ್ಲರ ಕಣ್ಮುಚ್ಚಂಬಿಟ್ರು, MP ಗಳ ತನಕ, ಮಿನಿಸ್ಟ್ರಿಗಳ ತನಕ. ಏನಾದರೂ ಒಂದು ಪ್ರಪೋಸಲ್ ಹೋದರೆ ಅದು ಎಷ್ಟು ದೂರ ಆಗ್ತೈತೆ, ಯಾಳ್ಳಿ ಎಷ್ಟು ದೂರ ಆಗ್ತೈತೆ, ಯಾಳ್ಳಿ ಎಷ್ಟು ದೂರ ಆಗ್ತೈತೆ. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿ ಅವಾಗಲೇ ಮೋಸ್ಟ್ಲಿ ನಿಮ್ಮ ಮಲ್ಲಾಪುರ ಗ್ರಾಮ ಪಂಚಾಯತಿ ಇರ್ಬೋದು, ಗೊತ್ತಿದ್ದೇನೆ. ಆ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮೂರಂತ ಮೆಂಬರ್ ಇರ್ತಾರಲ್ರಿ, ಅಲ್ಲಿ ನಿಮ್ಗೆ ನೋ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡ್ಬೇಕು. ನಿಮ್ದು ಏನಾರ ತಕರಾರು ಐತಾ? ಅದೂ ಇಲ್ಲ. ಅವನ್ನೆಲ್ಲವನ್ನ ಗಾಳಿ ತೂರಿ ಇದನ್ನು ಘಟಕ ಸ್ಥಾಪನೆ ಮಾಡಿದ್ರು. ಈಗ ವಿಲೇವಾರಿ ಪ್ರಶ್ನೆ ಬಂದಾಗ ಇನ್ನೂ ಒಂದು ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ತೈತೆ ಎಲ್ಲರಿಗೆ. ಇಲ್ಲಿ ಈ ಎಷ್ಟೋ ಆಸ್ಪತ್ರೆಗಳಲ್ಲಿ ನವಜಾತ ಶಿಶುಗಳು ಮರಣ ಹೊಂದಿರತಕ್ಕಂಥ ಶಿಶುಗಳನ್ನ ತಂದು ಈ ಕಷ್ಟಕ್ಕೆ ಹಾಕಿದ ಉದಾಹರಣೆ ಐತೆ. ಅದು ಬೆಂಕಿ ಹಚ್ಚಿದಾಗ ಮತ್ತೆ ಅದ್ರ ದುಷ್ಪರಿಣಾಮ ಎಷ್ಟಾಗುತ್ತೆ ನೋಡ್ರಿ. ಈ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕಸನೇ ಜಾಸ್ತಿ ಇರೋದಿಲ್ಲ. ಪ್ಲಾಸ್ಟಿಕ್ ಅಂತಂದ್ರೆ ಬೆಂಕಿ ಹಚ್ಚಿದಾಗ ಅದು ಪೆಟ್ರೋಲ್ಗಿಂತ ಅತ್ಯಂತ ಪರಿಣಾಮಕಾರಿಯಾಗಿ ಉರಿತೈತೆ ಅದು. ಮತ್ತು ಹಿಂಗಿದ್ದಾಗ ಪ್ಲಾಸ್ಟಿಕ್ಕಿನ ವಾಸನೆ ಹೊಟ್ಟೆಗೆ ಸೇರಿದಾಗ ಕ್ಯಾನ್ಸರ್ಗೆ ಏನಪ್ಪ ಅಂತಂದ್ರೆ ಆಹ್ವಾನ ಕೊಟ್ಟಂಗ. ಮಾಂಸ ಒಂದ್ ಕಡೆ, ಕೂಸು ಒಂದ್ ಕಡೆ, ಆಸ್ಪತ್ರೆದು. ಅದಕ್ಕೆ ಇಲ್ಲಿ ಊರನ್ನು ಸ್ಮಶಾನ ಮಾಡಂಗಿದ್ರೆ ದಯವಿಟ್ಟು ಇದಕ್ಕೆ ಬೆಂಕಿ ಹಚ್ಚಿ. ಇಲ್ಲ ಊರು ಉಳಿಸ್ತೀರ ಅಂತಂದ್ರೆ ಫಸ್ಟ್ ಇದನ್ನ ಆರಿಸಿ ಇದಕ್ಕೆ ಸರಿಯಾದ ಕಾನೂನು ನಿಯಮನ ಪಾಲನೆ ಮಾಡಿ. ಈಗಾಗಲೇ ಪಾವಗಡ, ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಸಾಂಕ್ರಾಮಿಕ ರೋಗ ಬಂದು ನಿರ್ನಾಮ ಮಾಡಿದ್ದಾರೆ. ಈಗಾಗಲೇ ಮೈಸೂರು ಅಣಸ್ತಾವರ, ಭೂಪಾಲ್, ಅನಿಲದುರ್ಗ, ಚರ್ನೋಬಿಲ್ ಅಂಥದ್ದಾಗಲಿಕ್ಕೆ ಮುಂಚೆ ಎಚ್ಚೆತ್ಕೊಳ್ಬೇಕು ನಾವು. ಈಗ ಹೆಸರಿಲ್ಲಾದ ರೋಗ ಬಂದವ, ಈಗ ಹೆಸರಿಲ್ಲಾದ ರೋಗ ಬಂದವ. ಅಂದ್ರೆ ಹಾರ್ಟ್ ಅಟ್ಯಾಕ್ ಮುಂದೆ ಸತ್ತು ಹೋಗಿದ್ದಾರೆ ಈಗ. ಇದಕ್ಕೆ ಇದು ಪರಿಸರ ವಿರೋಧಿ. ಅದಕ್ಕೆ ಕೂಡಲೇ ನಾವೆಲ್ಲ ಸಂಘಟನೆಗಳು ಒಂದು ಪರಿಸರ ಪರವಾದಂಥ ಒಂದು ಸಮಿತಿ ಮಾಡ್ಕೊಳ್ಳೋಣ. ತಾಲೂಕಿನ ಪಗಡದಿನ್ನಿ ಮತ್ತು ವಿರುಪಾಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯದರ್ಶಿ ಶೇಖರ್ ರಾವ್ ಬೆಳಗುರ್ಕಿಯವರು ಸುಮಾರು 1 ವಾರಕ್ಕೂ ಹೆಚ್ಚು ದಿನಗಳಾದರೂ ಕರ್ತವ್ಯಕ್ಕೆ ಗೈರಾದ ಕಾರಣ 2 ಪಂಚಾಯಿತಿ ಸಿಬ್ಬಂದಿಗಳಿಗೆ ಮತ್ತು ಗ್ರಾಮದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜನನ ಮತ್ತು ಮರಣ ಪ್ರಮಾಣ ಪತ್ರ ಹಾಗೂ ಈ ಸ್ವತ್ತು ಅರ್ಜಿಗೆ ಡಿಜಿಟಲ್ ಡಾಂಗಲ್ ಇರುವ ಕಾರಣ ಅವರೇ ಬಂದು ಮಾಡಬೇಕಾದ ಕಾರಣ ಕೆಲಸ ಪೆಂಡಿಂಗ್ ಉಳಿದಿವೆ. ರಜಾ ಹಾಕಲು ಆಫೀಸ್ನ PDO ಅವರಿಗಾಗಲಿ ಮತ್ತು ಸಿಬ್ಬಂದಿಗಳಿಗಾಗಲಿ ತಿಳಿಸಿಲ್ಲ. ಆಫೀಸಿಗೆ ಬರದೇ ಇರಲು ಕಾರಣ ಏನೆಂದು ತಿಳಿಸದೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಎಂದು ಪಗಡದಿನ್ನಿ ಮತ್ತು ವಿರುಪಾಪುರ ಗ್ರಾಮದ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ದೂರಿದ್ದಾರೆ. ಅಲ್ಲದೆ ಪಂಚಾಯಿತಿಗೆ ಸಂಬಂಧಪಟ್ಟ ಚೆಕ್ ವಿಲೇವಾರಿ ಕೂಡ ಅವರಿಗೆ ಸಂಬಂಧಿಸಿರುತ್ತದೆ. ಚೆಕ್ನ ಜವಾಬ್ದಾರಿ ಅವರದೇ ಆಗಿರುತ್ತದೆ. ಹೀಗಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಚೆಕ್ ನೀಡಲು ಆಗದೆ ಅನೇಕ ಕೆಲಸಗಳು ಬಾಕಿ ಉಳಿದಿವೆ ಹಾಗೂ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದು ಕರ್ತವ್ಯ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ ತೋರಿದ್ದು ಗ್ರಾಮ ಪಂಚಾಯಿತಿ ಕೆಲಸಗಳಿಗೆ ಅಡ್ಡಿ ಉಂಟಾಗಿದೆ. ಆದ ಕಾರಣ ಕಾರ್ಯದರ್ಶಿ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು PDO ಮುಖಾಂತರ ಮೇಲಾಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳುವಂತೆ ವರದಿ ಸಲ್ಲಿಸಲು ಪಗಡದಿನ್ನಿ ಮತ್ತು ವಿರುಪಾಪುರ ಗ್ರಾಮಸ್ಥರು ಒತ್ತಾಯಿಸಿ ಪರ್ಯಾಯ ವ್ಯವಸ್ಥೆಗೆ ಬೇರೆಯವರನ್ನು ನಿಯೋಜನೆ ಮಾಡಲು ಒತ್ತಾಯಪೂರ್ವಕವಾಗಿ ಆಗ್ರಹಿಸಿದ್ದಾರೆ. ಸರ್ಕಾರದ ಪಂಚ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರ ಮಹತ್ವಾಕಾಂಕ್ಷೆ ಯೋಜನೆಯ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಾರದೇ ಇರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊದಮೊದಲು ತಿಂಗಳಿಗೆ ಮಹಿಳೆಯರ ಖಾತೆಗೆ ಹಣ ಹಾಕಿ ಶಬಾಷಿಗಿರಿ ಪಡೆದುಕೊಂಡು ನಂತರ ಹಣ ಹಾಕದೆ ನಿರ್ಲಕ್ಷ್ಯ ಮಾಡುತ್ತಲೇ ಬಂತು. ಆರಂಭದಲ್ಲಿ ಮಹಿಳೆಯರ ಖಾತೆಗೆ ಹಣ ಹಾಕಿದ್ದು ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಬೋರ್ವೆಲ್ ಹಾಕಿದರು, ಊಟ ಹಾಕಿಸಿದರು, ಅದು ಮಾಡಿದರು, ಇದು ಮಾಡಿದರು ಎಂದು ಸರ್ಕಾರದ ಸಾಧನೆ ಎಂದು ಮಹಿಳೆಯರಿಂದ ಸರ್ಕಾರಕ್ಕೆ ಮೆಚ್ಚುಗೆಗಳ ಮಾತುಗಳ ಸುರಿಮಳೆ ನಡೆಯಿತು. CM ಅವರನ್ನು ಹೊಗಳಿದ ಮಹಿಳೆಯರನ್ನು ವಿಧಾನಸೌಧಕ್ಕೆ ಕರೆಸಿ ಸನ್ಮಾನಿಸಿ ಅಭಿನಂದಿಸಿದರು. ಕಳೆದ 3 ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಭಾಗ್ಯಲಕ್ಷ್ಮಿ ಹಣ ಜಮವಾಗಿಲ್ಲ. ಪಡಿತದಾರರ ಫಲಾನುಭವಿಗಳಿಗೆ ಅಕ್ಕಿ ಹಣ ಹಾಕಿಲ್ಲ. ಹಣ ಹಾಕುವುದಿದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ, ಅದು ಬಿಟ್ಟು ಯಾಕೆ ನಮಗೆ ಆಸೆ ತೋರಿಸುತ್ತೀರಿ ಎಂದು ಸರ್ಕಾರಕ್ಕೆ ಮಹಿಳೆಯರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಂಚ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದು ಜನಪರ ಆಡಳಿತ ನೀಡುವುದಾಗಿ ಹೇಳಿದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಜನಹಿತ ಮರೆತು ಮುಖ್ಯಮಂತ್ರಿ ಹಾಗೂ KPCC ಹುದ್ದೆಗಳಿಗಾಗಿ ಗುದ್ದಾಟ ಆಡುವುದು ನೋಡಿದ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೊದಲು ಇದ್ದ ಗೌರವ ಕಡಿಮೆಯಾಗಿದೆ. ಅಭಿವೃದ್ಧಿ ಮಾಡದೆ ಜಗಳ ಆಡಿ ಜನರ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ಇಂದಿನ BJP ಸರ್ಕಾರವನ್ನು ಸೋಲಿಸಿ
ಅಭಿವೃದ್ಧಿ ಮಾಡುತ್ತಾರೆಂದು ನಂಬಿ ವಿಶ್ವಾಸ ಇಟ್ಟು ಮತ ನೀಡಿ ಗೆಲ್ಲಿಸಿದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮಗೆ ಈಗ ಬಹಳ ಮರ್ಯಾದೆ ನೀಡುತ್ತಿದೆ. ಇವರ ಜಗಳ ನೋಡಿ ನಮಗೆ ಸಾಕಾಗಿ ಹೋಗಿದೆ ಎಂದು ರಾಜ್ಯದ ಮತದಾರರು ಮಾತನಾಡಿಕೊಳ್ಳುತ್ತಿದ್ದಾರೆ. ಕಳೆದ 6 ತಿಂಗಳಿನಿಂದ ಕದರಿಯ ಕಾಲೋನಿಯ ಆಜಾದ್ ಅರೇಬಿಕ್ ಶಾಲೆಯಲ್ಲಿ ಮಹಿಳೆಯರಿಗಾಗಿ ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಸಿಂಧನೂರ್ ವತಿಯಿಂದ ಹೊಲಿಗೆ ತರಬೇತಿಯನ್ನು ಏರ್ಪಡಿಸಲಾಗಿತ್ತು. ಇದರ ಸಮಾರೋಪ ಸಮಾರಂಭವು ಗಂಗಾನಗರದ ಅಬೂಬಕರ್ ಮಸೀದಿಯಲ್ಲಿ ಫೆಬ್ರವರಿ 17ರಂದು ನೆರವೇರಿಸಲಾಯಿತು. ಈ ಸಮಾರಂಭದಲ್ಲಿ ತರಬೇತಿ ಪಡೆದ ಮಹಿಳೆಯರು ಮತ್ತು ಯುವತಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸಮಾರಂಭವನ್ನು ಉದ್ದೇಶಿಸಿ ಜಮಾಅತೆ ಇಸ್ಲಾಮಿ ಹಿಂದ್ನ ಸ್ಥಾನೀಯ ಅಧ್ಯಕ್ಷರಾದ ಹುಸೇನ್ ಸಾಬ್ ಅವರು ಮಾತನಾಡಿ, ಸ್ವಾವಲಂಬಿ ಬದುಕು ಸಾಗಿಸಲು ಮತ್ತು ಮನೆಯ ಆರ್ಥಿಕ ವ್ಯವಸ್ಥೆಗೆ ಬಲ ಒದಗಿಸುತ್ತದೆ. ಮುಂದೆಯೂ ಇಂಥ ತರಬೇತಿಗಳಿಂದ ಸದುಪಯೋಗ ಪಡೆದುಕೊಳ್ಳಲು ಕೇಳಿಕೊಂಡರು. ತರಬೇತಿ ಪಡೆದವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಸುಮಯ್ಯ ಬೇಗಂ ಮತ್ತು ತರಬೇತುದಾರರಾದ ನೂರ್ ಜಹಾಂ ಬೇಗಂ ಮಾತನಾಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 20ರವರೆಗೆ ಎಡದಂಡೆ ನಾಲೆಗೆ ನೀರು ಬಿಡಲು ಬಸವಂತರಾಯ ಗೌಡ ಕಲ್ಲೂರು ಒತ್ತಾಯ. ತಾಲೂಕಿನಾದ್ಯಂತ ಮಾದಕ ವಸ್ತುಗಳ ಮಾರಾಟ ಕಡಿವಾಣಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಡಾಕ್ಟರ್ ವಾಸಿಂ. ಹುಳ ಉರ್ದು ಶಾಲಾ ಮಕ್ಕಳಿಂದ ಶಿಕ್ಷಕರ ನೇಮಕಾತಿಗಾಗಿ ಬಿಇಒ ಕಚೇರಿಗೆ ಮುತ್ತಿಗೆ. ನಗರಸಭೆಯ ಕಸ ವಿಲೇವಾರಿ ವಾಹನ ತಡೆದು ಸಾರ್ವಜನಿಕರ ಆಕ್ರೋಶ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ವಾರದಿಂದ ಕರ್ತವ್ಯಕ್ಕೆ ಗೈರು, ಆಕ್ರೋಶಗೊಂಡ ಗ್ರಾಮಸ್ಥರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.